ಇಂಧನ ತೈಲ ಬಿಕ್ಕಟ್ಟು ನಡುವೆ ಜನರಿಗೆ ಸಾರಿಗೆ ಮುಷ್ಕರ ಬಿಸಿ ತಟ್ಟಲಿದ್ದು ಮೇ 20ರಂದು ಸಾರಿಗೆ ಒಕ್ಕೂಟ ಮುಷ್ಕರಕ್ಕೆ ನಿರ್ಧರಿಸಿದೆ. ಇತ್ತ ಸಾರಿಗೆ ಮುಷ್ಕರ ಮಾಡಿದರೆ ತೊಂದರೆ ಆಗಲಿದೆ ಎಂದು ಪ್ರಯಾಣಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ನೌಕರರ ಬೇಡಿಕೆಗಳು ಸರ್ಕಾರ ಈಡೇರಿಸಬೇಕು. ಈಗಾಗಲೇ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಇದರ ಮಧ್ಯೆ ಸಾರಿಗೆ ಮುಷ್ಕರ ನಡೆಸಿದ್ರೆ ಜನಸಾಮಾನ್ಯರಿಗೆ ತುಂಬಾ ಕಷ್ಟವಾಗಲಿದೆ. ಕೂಲಿ ಕಾರ್ಮಿಕರು ಟ್ಯಾಕ್ಸಿಯಲ್ಲಿ ಓಡಾಟ ಮಾಡೋಕ್ಕಾಗಲ್ಲ. ಸಾರಿಗೆ ಬಂದ್ ಮಾಡೋದು ಸರಿಯಲ್ಲ ಎಂದ ಪ್ರಯಾಣಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ತುಂಬ ಪ್ರಾಬ್ಲಮ್ ಆಗುತ್ತೆ. ಬಸ್ ಸ್ವಲ್ಪ ಸ್ಟಾಪ್ ಆದರೆ ಕಷ್ಟ ಆಗುತ್ತೆ ಅಲ್ಲ. ಆಟೋದಲ್ಲಿ ಹೋಗೋಕ್ಕೆ ಡೈಲಿ ಆಗಲ್ಲ. ಸೊ ಬಸ್ ಫ್ರೀ ಇದೆ ಅಂದರೆ ಸ್ವಲ್ಪ ಈಸಿ ಆಗುತ್ತೆ. ಮನಿ ಏನಾದರೂ ಸೇವ್ ಮಾಡ್ಬೋದು. ಈಗ ಆಟೋಲ್ಲಿ ಹೋಗಿದ್ರೆ ರೇಟ್ ಜಾಸ್ತಿ ಕೇಳ್ತಾರೆ. ಮತ್ತು 2 ಟೈಮ್ ಟ್ರಾವೆಲ್ ಆಗುತ್ತೆ. ತೊಂದರೆ ಆಗುತ್ತೆ, ಭಾಳ ತೊಂದರೆ ಆಗುತ್ತೆ. ಅಲ್ಲಿ ಹೋಗೋರು ಇರ್ತಾರೆ, ಬರೋರು ಇರ್ತಾರೆ, ತೊಂದರೆ ಆಗುತ್ತೆ. ಒಂದೊಂದು ಕಂಪ್ನಿಯಲ್ಲಿ ಕ್ಯಾಬ್ ಫೆಸಿಲಿಟೀಸ್ ಇರಲ್ಲ, ಅಂಥವ್ರಿಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವರೇ ಬೇರೆ ಊರಿಂದ ಬಂದಿದ್ದಾರೆ, ಅವ್ರ ಸಿಸ್ಟರ್ಗೇನೋ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಸೊ ನಾಳೆ ಏನಾದರೂ ಬಸ್ ಬಂದಾದರೆ ಇವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಉಳ್ಕೊಳ್ಳೋಕೆ ಜಾಗ ಇರಲ್ಲ, ಇಲ್ಲಾಂದರೆ ಯಾವುದಾದ್ರೂ ರಿಲೇಷನ್ ಮೇಲೆ ಏನು ಇರಬೇಕಾಗುತ್ತೆ. ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಸ್ ಡಿಪೆಂಡ್ ಆಗಿರೋದು. ನಾವು ಆ್ಯಕ್ಚುಲಿ ವೈಟ್ಫೀಲ್ಡಿಂದ ಬರೋದು, ಮತ್ತು ತೊಂದರೆ ಆಗುತ್ತೆ. ಮತ್ತು ಆಫೀಸಲ್ಲಿ ರಜಾನೂ ಕೊಡಲ್ಲ ನಮಗೆ. ಬಸ್ಸಸ್ ಇಲ್ಲ ಅಂದ್ಬಿಟ್ಟು ಅಲ್ಲಿ ರಜಾ ಕೊಡಲ್ವಲ್ಲ, ಹೋಗಲೇಬೇಕು. ಪರ್ಯಾಯ ವ್ಯವಸ್ಥೆಗಳೇನೂ ಇಲ್ಲ, ತೊಂದರೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ವಿರುದ್ಧ ಕಿಡಿಕಾರಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸುತ್ತಲೇ ಇದ್ದಾರೆ. ಮೋದಿಜಿ ಇದನ್ನೇ ಚುನಾವಣೆಗೂ ಮುಂಚೆ ಮಾಡಿದ್ರೆ ಗೊತ್ತಾಗ್ತಾ ಇತ್ತು. ಮುಂಚೆ ಮಾಡಿದ್ರೆ ಇದರ ಪ್ರಭಾವ ಜನರ ಮೇಲೆ ಬಿತ್ತು ಚುನಾವಣೆಯಲ್ಲಿ ಧಕ್ಕೆ ಆಗ್ತಾ ಇತ್ತು. ಚುನಾವಣೆ ಮುಗಿದ ತಕ್ಷಣ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಸಿದ್ದಾರೆ. ಇದು ಏನು ತೋರಿಸುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ಮೋದಿಯವರಿಗೆ ದೂರದೃಷ್ಟಿ ಇಲ್ಲ, ಬಡವರಿಗೆ ಸಿಗಬೇಕಾದದ್ದು ಕೂಡ ಸಿಗ್ತಾ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಹಿನ್ನೆಲೆ ಜನರು ಎಲೆಕ್ಟ್ರಿಕ್ ವಾಹನಗಳತ್ತ ಮುಖ ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ಇವಿ ವಾಹನಗಳ ಬುಕಿಂಗ್ನಲ್ಲಿ %15ರಷ್ಟು ಹೆಚ್ಚಳ ಆಗಿದೆ. ಪ್ರಧಾನಿ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ ಅಂತ ಮನವಿ ಮಾಡಿದ ಬೆನ್ನಲ್ಲೇ ಜನರು ಇವಿಯತ್ತ ಒಲವು ತೋರಿಸಿದ್ದಾರೆ. ಇಂಧನ ದರ ಏರಿಕೆ ಮುಂದುವರೆದರೆ ಇನ್ನಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಅತ್ಯುತ್ತಮ ಮೈಲೇಜ್, ಸುಲಭ ಚಾರ್ಜಿಂಗ್ ಇರೋ ವಾಹನಗಳತ್ತ ಚಿತ್ತ ಹರಿಸಿದ್ದಾರೆ. ಆನ್ಲೈನ್ನಲ್ಲಿ ಮೆಡಿಸಿನ್ ಮಾರಾಟಕ್ಕೆ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸಿದ್ದು, ದೇಶಾದ್ಯಂತ ಮೇ 20ಕ್ಕೆ ಮೆಡಿಕಲ್ ಸ್ಟೋರ್ ಬಂದ್ಗೆ ಕರೆ ನೀಡಿದ್ದಾರೆ. ಔಷಧ ವ್ಯಾಪಾರಿಗಳು ಹಾಗೂ ವಿತರಕರು ಬಂದ್ಗೆ ಕರೆ ನೀಡಿದ್ದಾರೆ. ರಾಜ್ಯದಲ್ಲಿ 45,000 ಮೆಡಿಕಲ್ ಶಾಪ್ ಇದ್ದು, ಬೆಂಗಳೂರಲ್ಲಿ 14,000 ಇದೆ. ಕರ್ನಾಟಕದಲ್ಲಿ ಎಂದಿನಂತೆ ಔಷಧ ಮಳಿಗೆಗಳು ತೆರೆಯಲಿದ್ದು, ವ್ಯಾಪಾರಿಗಳು ಕಪ್ಪು ಪಟ್ಟಿ ಧರಿಸಿ ಬಂದ್ಗೆ ನೈತಿಕ ಬೆಂಬಲ ಸೂಚಿಸಲಿದ್ದಾರೆ. ರೋಗಿಗಳ ಹಿತದೃಷ್ಟಿಯಿಂದ ಬಂದ್ ಮಾಡದಿರಲು ಸಂಘಟನೆ ನಿರ್ಧರಿಸಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ವಾಹನ ಸವಾರರು ಕಂಗಾಲಾಗಿದ್ದಾರೆ. ಶೆಲ್ ಬಂಕ್ನಲ್ಲಿ ತೈಲ ದರ ಭಾರಿ ಹೆಚ್ಚಳ ಆಗಿದೆ. ಸಾಮಾನ್ಯ ಪೆಟ್ರೋಲ್ ದರ ₹3.86 ಹೆಚ್ಚಳ ಆಗಿದೆ. ಶೆಲ್ ಬಂಕ್ನಲ್ಲಿ ಸಾಮಾನ್ಯ ಪೆಟ್ರೋಲ್ ದರ ₹122.86 ಇದ್ದು, ಪ್ರಸ್ತುತ ₹126.57 ಆಗಿದೆ. ಪ್ರೀಮಿಯಂ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ₹129.13 ಇದ್ದು, ಈಗ ₹132.85 ಹೆಚ್ಚಳವಾಗಿದೆ. ಸದ್ಯ ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಜೀವನ ನಡೆಸಲು ಪರದಾಡುವಂತಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು 94ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಈ ಹಿನ್ನೆಲೆ ಜೆಪಿ ನಗರದಲ್ಲಿರುವ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಎಚ್ಡಿಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಜೊತೆಗೆ ಪದ್ಮನಾಭನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಜನರೊಂದಿಗೆ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಜೊತೆಗೆ ಮಂಡ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದು, ದೇವೇಗೌಡರ ಆರೋಗ್ಯ ವೃದ್ಧಿಗಾಗಿ ಪ್ರಾರ್ಥಿಸಿ ಮೃತ್ಯುಂಜಯ ಹೋಮ ಹಾಗೂ ನವಗ್ರಹ ಶಾಂತಿ ಹೋಮ ನಡೆಯಿತು. ಮಂಡ್ಯ ನಗರದ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ ಹವನ ನೆರವೇರಿತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್, ಮನ್ಮೂಲ್ ನಿರ್ದೇಶಕ ರಾಮಚಂದ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪ್ರಧಾನಿ ನರೇಂದ್ರ ಮೋದಿ, ಸಿಎಂ ಸಿದ್ದರಾಮಯ್ಯ ಸೇರಿ ಗಣ್ಯರು ಶುಭ ಹಾರೈಸಿದ್ದಾರೆ. ಈ ದಿನ ಪರಮ ಪೂಜ್ಯರು, ಏಕಮೇಯ ದ್ವಿತೀಯರು ಅನ್ನಿಸ್ಕೊಂಡಂಥ ಒಬ್ಬ ರೈತ ನಾಯಕ, ಮಣ್ಣಿನ ಮಗ, ಭಾರತ ಕಂಡಂಥ ಒಬ್ಬ ಅಭೂತ ವ್ಯಕ್ತಿ
ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಸನ್ಮಾನ್ಯ ಪರಮ ಪೂಜ್ಯ ದೇವೇಗೌಡ ಸಾಹೇಬರು ಹುಟ್ಟಿದ ದಿನ ಇವತ್ತು. ಈ ಪುಣ್ಯ ದಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.